ನಮಸ್ಕಾರ, ನಿಶಬ್ದವಾಗಿರಿ ಎಲ್ಲರೂ. ಈಗ ನಮ್ಮ ನಿರ್ಮಾಪಕರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಇವತ್ತು ನಾವು ದಿನ ಸೇರ್ತೀವಿ ಆದರೆ ಬಟ್ ಇದು ವಿಶೇಷವಾದ ದಿನ. ನನ್ನ ಸಿನಿಮಾ ಅಂದರೆ ನಮ್ಮ ಪ್ರೊಡಕ್ಷನ್ ಬರ್ತಾರೆ 5ನೇ ಸಿನಿಮಾ ಇವತ್ತು ರಿಲೀಸ್ ಮುಂಚೆ ನಾವು ಪತ್ರಕರ್ತರಿಗೋಸ್ಕರ ನಾವೊಂದು ಶೋ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಸಾಯಂಕಾಲ ಸೆಲೆಬ್ರಿಟಿ ಶೋ ಇರುತ್ತೆ, ಎರಡು ಮಿಕ್ಸ್ ಆದರೆ ಆ ಒಂದು ಅಂದರೆ ಪ್ರತಿಯೊಬ್ಬರಿಗೂ ಅದು ಅನಾನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ PR ವೆಂಕಟೇಶನ್ ಅವ್ರು ಹೇಳಿದ್ರು ಪತ್ರಕರ್ತರಿಗೆ ಸಪ್ರೇಟಾಗಿ ಒಂದು ಶೋ ಹಾಕಿ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಆಯ್ತಣ್ಣ ಅಂತ ಹೇಳಿದೆ. ಬಟ್ ಇವತ್ತು ನೀವು ಇಷ್ಟು ಜನ ಬಂದಿರೋದು ತುಂಬ ಖುಷಿ ಕೊಡುವಂಥ ವಿಷಯ. ಮತ್ತು ನಮ್ಮ ಚಂದನ್ ಶೆಟ್ಟಿಯವರ ನಟನೆಯ ಅಂದರೆ ನೀವು ಏನು ಹೀರೋ ಆಗಿ ಫಸ್ಟ್ ಸಿನಿಮಾ ಲಾಂಚ್ ಆಗ್ತಿದ್ದಾರೆ. ನಮ್ಮ ಕಿರಣ್ ಕುಮಾರ್ ಡೈರೆಕ್ಟ್ರು ಆಚೆ ಇದ್ದಾನೆ, ಅವನು ಅಷ್ಟೇ ಫಸ್ಟ್ ಸಿನಿಮಾ. ನೀವು ದಯವಿಟ್ಟು ಈ ಸಿನಿಮಾ ನೋಡಿ, ಎಲ್ಲ ಸಿನಿಮಾ ಆದಮೇಲೆ ನಾವು ಮಾತಾಡೋಣ. ಎಲ್ಲರಿಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ಸೂತ್ರಧಾರಿ ಸಿನಿಮಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗ್ತದೆ. ನಾನು ಆ್ಯಕ್ಟ್ ಮಾಡಿರುವಂಥ ಮೊದಲನೇ ಸಿನಿಮಾ, ಅಂದರೆ ಆ್ಯಕ್ಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಎಲ್ಲಾದರೂ ತಪ್ಪಿದರೆ ದಯವಿಟ್ಟು ನನಗೆ ಹೇಳಿ, ಮುಂಬರುವ ದಿನಗಳಲ್ಲಿ ಮುಂಬರುವ ಚಿತ್ರಗಳಲ್ಲಿ ನಾನು ಅದನ್ನು ತಿದ್ಕೊಳ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ವಿಷಯ ಅವ್ರು ಹೇಳಿದ್ದಾರೆ. ಸಿನಿಮಾ ನೋಡಿ, ನಮ್ಮ ತಪ್ಪುಗಳಿದ್ರೆ ತಿದ್ದಿ, ಚೆನ್ನಾಗಿದ್ದರೆ ಬೆಂತಟ್ಟಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವಾಗ ನೀವೇ ನಮಗೆಲ್ಲ ಸೆಲೆಬ್ರಿಟಿಗಳು. ಸೊ ನಮ್ಮ ಸಿನಿಮಾಗೆ ನೋಡಿ ಒಂದೊಳ್ಳೆ ಸಿನಿಮಾ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಬೆಳೀತಾ ಇರೋ ಹೀರೋಗೆ ನಿಮ್ಮ ಸಪೋರ್ಟ್ ಏನೂ ಇಲ್ಲ. ನಿಮ್ಗಳ ಸಪೋರ್ಟ್ ಮೇಯ್ನಾಗಿ ನಮಗೆ ಬೇಕಾಗಿರೋದು. ಇಷ್ಟು ದಿನ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಸಿಕ್ಕಿದೆ. ಸೊ ಈ ಒಂದು ಟೈಮಲ್ಲೂ ಅಷ್ಟೇ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ನಮ್ಗೆ ತುಂಬಾ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ನಮಸ್ಕಾರ. ಎಲ್ಲರೂ ಸಿನಿಮಾ ನೋಡಿ ಒಪಿನಿಯನ್ ತಿಳಿಸಿ. ಡೈರೆಕ್ಟ್ರಿಗೆ ಒಂದು ಸಲಾಮ್. ಅಣ್ಣ